ಕೈ ಬೆರಳುಗಳ ಕಲಹ. ಒಮ್ಮೆ 5 ಕೈ ಬೆರಳುಗಳ ನಡುವೆ ಜಗಳ ಉಂಟಾಯಿತು. ಹೆಬ್ಬೆರಳು ತನ್ನ ವಾದ ಮಂಡಿಸುತ್ತಾ, ಭಾರ ಎತ್ತಲು ಬರೆಯಲು ನಾನೇ ಬೇಕು, ನಾನು ಬಲಶಾಲಿ, ನಾನಿಲ್ಲದೆ ಲೋಕ ವ್ಯವಹಾರ ನಡೆಯದು ಎಂದಿತು. ಆಗ ತೋರ್ಬೆರಳು, ಯಾರಿಗಾದರೂ ಆಜ್ಞೆ ಮಾಡಲು ಗದರಿಸಲು ನಾನೇ ಬೇಕು, ನನಗೆ ಅಧಿಕಾರ ಇದೆ, ಆದ್ದರಿಂದ ನಾನೇ ಶ್ರೇಷ್ಠ ಎಂದಿತು. ಆಗ ಮಧ್ಯದ ಬೆರಳು, ನಾನು ಮಧ್ಯದಲ್ಲಿ ಇರುವವನು, ನನ್ನ ಆಚೆ ಈಚೆ ಇರುವವರು ನನ್ನ ಪರಿವಾರದವರು, ನಾನು ನಾಯಕನಂತೆ ನಾನೇ ಶ್ರೇಷ್ಠ ಎಂದಿತು. ನನ್ನ ಹೆಸರೇ ಹೇಳುವಂತೆ ನಾನು ಐಶ್ವರ್ಯವಂತ, ವಜ್ರದ ಚಿನ್ನದ ಉಂಗುರ ಮೊದಲು ಧರಿಸುವವ ನಾನೇ, ಆಮೇಲೆ ಉಳಿದವರಿಗೆ ಅವಕಾಶ ಎಂದಿತು ಉಂಗುರದ ಬೆರಳು. ಆಗ ಕಿರುಬೆರಳು ಹೇಳುತ್ತದೆ, ಹೇ ಬ್ರಹ್ಮದೇವ, ನನಗೆ ಉಳಿದ ಬೆರಳುಗಳೊಡನೆ ಯಾವ ಜಗಳವೂ ಇಲ್ಲ, ಯಾವ ವಾದ ವಿವಾದದಲ್ಲೂ ನಾನು ಇಲ್ಲ ಎಂದು. ಆಗ ಬ್ರಹ್ಮದೇವ ಕೇಳ್ತಾನೆ, ಹಾಗಾದರೆ ನೀನು ಇವುಗಳೊಡನೆ ಏಕೆ ಬಂದಿದ್ದೀ, ಅದನ್ನಾದರೂ ಹೇಳು. ಆಗ ಕಿರುಬೆರಳು ಹೇಳುತ್ತದೆ, ಹೇ ಬ್ರಹ್ಮದೇವ, ನನ್ನನ್ನು ಸೃಷ್ಟಿಸಿದವನು ನೀನು, ನಿನಗೆ ಕೃತಜ್ಞತೆಯನ್ನು ತಿಳಿಸಲು ನಾನು ಬಂದಿದ್ದೇನೆ. ನನ್ನಲ್ಲಿ ಬಲ, ಅಧಿಕಾರ, ನಾಯಕತ್ವ, ಐಶ್ವರ್ಯ ಯಾವುದೂ ಇಲ್ಲ, ಉಳಿದವರಿಗಿಂತ ನಾನು ಕಿರಿಯವ. ಆದರೆ ದೇವರಿಗೆ, ಗುರುಗಳಿಗೆ, ಹಿರಿಯವರಿಗೆ ಕೈ ಮುಗಿಯುವಾಗ ನಾನು ಮುಂದೆ ನಿಲ್ಲುತ್ತೇನೆ, ಉಳಿದವರು ನನ್ನ ಹಿಂದೆ ನಿಲ್ಲುತ್ತಾರೆ. ಇದೇ ನನಗೆ ನೀನು ಕರುಣಿಸಿರುವ ಭಾಗ್ಯ, ನಿನಗೆ ಕೋಟಿ ನಮನಗಳು ಎಂದಿತು ಕಿರುಬೆರಳು. ಕನಿಷ್ಕೆಯ ಮಾತು ಕೇಳಿ ಬ್ರಹ್ಮ ಸಂತುಷ್ಟನಾದ. ದೇವ, ಗುರು, ಹಿರಿಯರನ್ನು ಗೌರವಿಸುವ ವಿನಯಶಾಲಿಯೇ ಅತ್ಯಂತ ಶ್ರೇಷ್ಠನು. ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇದೆ, ಆ ಪ್ರತಿಭೆಗೆ ಸಮಾನವಾದ ಗೌರವವನ್ನು ಕೊಡುವವನೇ ಶ್ರೇಷ್ಠನು. ಪರಸ್ಪರ ಜಗಳ ಮಾಡಿಕೊಳ್ಳದೆ ಒಗ್ಗಟ್ಟಾಗಿ ಸುಖ, ಸಂತೋಷ, ನೆಮ್ಮದಿಯಿಂದ ಬಾಳಬೇಕು ಎಂದರು ಬ್ರಹ್ಮದೇವರು. ಇದೀಗ ಎಲ್ಲ ಕೈಬೆರಳುಗಳು ತಮ್ಮ ಕಲಹ ಬಿಟ್ಟು ಪರಸ್ಪರ ಸಹಕಾರ, ಒಗ್ಗಟ್ಟಿನಿಂದ ಬಾಳಲು ತೀರ್ಮಾನಿಸಿದವು.